ಇದೀಗ ಹೈಕಮಾಂಡ್ ಕೂಡ ಸಿಎಂ ಸಿದ್ದರಾಮಯ್ಯಗೆ ರಾಜೀನಾಮೆ ಕೊಡಬೇಕು, DCM ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತೇಳಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಜೊತೆಗೆ 3 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ನಿಮ್ಮ ನಡೆ, ಮುಂದಿನ ನಡೆ, ಕುರುಬ ಸಂಘದಾಗಿರ್ಬೋದು, ಅಹಿಂದ ಸಂಘಟನಾ ಸಂಘದಾಗಿರ್ಬೋದು, ಮುಂದಿನ ನಡೆ ಏನಿರುತ್ತೆ ಅಂತ? ಇದು ತುಂಬಾ ನೋವಿನ ಸಂಗತಿ. ನಾವು ಸಿದ್ದರಾಮಯ್ಯ ನೋಡಿ ಅಹಿಂದ ವರ್ಗಗಳು, ಕುರುಬ ಸಂಘಟನೆಗಳು, ಕುರುಬ ಸಂಘಗಳು 5 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಊಟ ಹಾಕಿರೋದು. ಈ ಎಲ್ಲ ಅಹಿಂದ ವರ್ಗಗಳು, ಈ ಕೆಳ ಸಮುದಾಯಗಳು ಅವರೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ 5 ವರ್ಷಕ್ಕೆ ಅಂತ ಹೇಳಿ ಅವ್ರಿಗೆಲ್ಲ ಊಟ ಹಾಕಿದ್ದೀವಿ. ಆದರೆ ಹಠಾತ್ತಾಗಿ ಕೇವಲ 3 ವರ್ಷ ಆದ ನಂತರ ಯಾವುದೋ ಒಂದು ಕುತಂತ್ರದಿಂದ ಹೈಕಮಾಂಡ್ ಅವ್ರಿಗೆ ರಾಜೀನಾಮೆ ಕೇಳಿದ್ದು ತುಂಬಾ ಅನ್ಯಾಯ. ಇದು ಅಹಿಂದ ವರ್ಗಕ್ಕೆ, ಕುರುಬರ ಸಂಘಗಳಿಗೆ ಮಾಡಿದ ಮೋಸ, ದ್ರೋಹ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು. ಇದನ್ನು ಈಗಲೂ ಮಿಂಚಿಲ್ಲ, ಅವ್ರು ರಾಜೀನಾಮೆ ಇನ್ನೂ ಕೊಟ್ಟಿಲ್ಲ. ಈಗಲೂ ತಾವು ಈ ಒಂದು ನಮ್ಮ ಸಂಘಟನೆಗಳ ತಮ್ಮ ಮುಖಾಂತರ ಎಂದು ಹೈಕಮಾಂಡ್ಗೆ ತಿಳಿಸೋದೇನೆಂದರೆ, ಕೂಡಲೇ ಈ ರಾಜೀನಾಮೆ ಸೂಚನೆ ನೀಡಿದ್ದರಾದ ಹಿಂಪಡೆಯಬೇಕು. ಇನ್ನು 2 ವರ್ಷ ಅವಧಿಗೆ ಅವ್ರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೀವು ಯಾವ ರೀತಿ ಅವರ ರಾಜೀನಾಮೆ ಪಡೆದು ಈ ಅಹಿಂದ ವರ್ಗಕ್ಕೆ, ಕುರುಬ ಸಂಘಗಳಿಗೆ ಏನು ಸಂದೇಶ ನೀಡ್ತಿದ್ದೀರಿ? ನೀವು ನಿಮ್ಮ ಪಕ್ಷದ ಬಗ್ಗೆ ಯೋಚನೆ ಇಲ್ಲ ನಿಮಗೆ? ಈಗಿನ ಮುಂದಿನ ಸ್ಥಿತಿ ಏನಾಗುತ್ತೆ ನಿಮ್ಮದು? ದಯವಿಟ್ಟು ಮುಂದಿನ ಪಕ್ಷದ ಬಗ್ಗೆ ನಿಮಗೆ ಕಲ್ಪನೆ ಇದ್ದರೆ ಅದನ್ನು ಮನಗಟ್ಟು, ಮನದಂಡು ನೀವು ಈಗಲೇ ನಿರ್ಣಯವನ್ನು ಬದಲಾಯಿಸಿ, ತೀರ್ಮಾನವನ್ನು ಬದಲಾಯಿಸಿ ಅವರು ಅವಕಾಶ ಮಾಡಿಕೊಡಿ ಅಂತ ನಾವು ನಿಮ್ಮ ಬಗ್ಗೆ ಕೇಳ್ತಾ ಇದ್ದೀವಿ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ ಅಂದ್ರೆ ಅಹಿಂದ ಓಟುಗಳು ಮತ್ತು ಕುರುಬ ಸಮಾಜದ ಓಟುಗಳು ಒಂಥರ ಅಸೆಟ್ ಇದ್ದಾಗೆ, ನಂತರದಲ್ಲಿ ಏನು ನಿರ್ಧಾರ ಮಾಡ್ತಿರ್ತಾವ ಅಂತ? ಖಂಡಿತವಾಗಿ ಇದು ಬದಲಾಗುತ್ತೆ. ಇದು ಈಗ ಕೇವಲ ಒಬ್ಬ ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯ ಅಹಿಂದ ಇವತ್ತಿನಲ್ಲ, ಸುಮಾರು 40 ವರ್ಷಗಳಿಂದ ಒಬ್ಬ ಅಹಿಂದ ಲೀಡರ್ ಅಂತ ನಾವು ಮುಂದ್ಕೊಂಡು ಬಂದಿದ್ದಾರೆ. ದೇಶದಲ್ಲಿ ಕಂಡ ಅತ್ಯಂತ ಲೆಜೆಂಡ್ ನಾಯಕ, ಅಹಿಂದ ನಾಯಕ. ಇಡೀ ಎಲ್ಲ ಅಹಿಂದ ಸಂಘಟನೆಗಳನ್ನ, ಅಹಿಂದ ಸಮುದಾಯಗಳನ್ನ ಒಗ್ಗೂಡಿಸಿದ ವ್ಯಕ್ತಿ ದೇಶದಲ್ಲಿ ಯಾರು ಇದ್ದಾರೆ? ಕೇವಲ ಸಿದ್ದರಾಮಯ್ಯ. ದೇಶದಲ್ಲಿ ಎಲ್ಲಿ ಆ ಭಾಗದಲ್ಲಿ ಇಲ್ಲ, ಯಾವ ಮೂಲೆಯಲ್ಲಿ ಇಲ್ಲ. ಅಹಿಂದ ಸಂಘಟನೆ ಮಾಡಿ ಆ ಮುಖಾಂತರ ಓಟ ಕನ್ವರ್ಟ್ ಮಾಡಿ ಪಕ್ಷವನ್ನು ಗೆಲ್ಲಿಸಿದಂಥ ವ್ಯಕ್ತಿ ಒಬ್ಬ ಸಿದ್ದರಾಮಯ್ಯ ಮಾತ್ರ. ಈಗ ಈ ಥರ ನೀವು ಈ ಅಹಿಂದ ಸಂಘಟನೆಗಳಿಗೆ, ಕುರುಬರ ಸಂಘಕ್ಕೆ ಏನಾದರೂ ನೀವು ಈ ಥರ ಸೂಚನೆ ನೀಡಿದರೆ, ಈ ಥರ ಮೋಸದ ಸಂದೇಶ ನೀಡಿದರೆ ನಮ್ಮ ಮನಸ್ಥಿತಿ ಬದಲಾಗುತ್ತೆ. ಮುಂದೆ ನಾವು ಹಿರಿಯರಲ್ಲಿ ಕೂತು ಸಂಘಟನೆಗಳ ಮುಖಾಂತರ ನಮ್ಮ ನಿರ್ಧಾರವನ್ನು ಬದಲು ಮಾಡಬೇಕಾಗುತ್ತೆ. ದಯವಿಟ್ಟು ಈಗಲೇ ಕಾಲ ಮಿಂಚಿಲ್ಲ, ಯೋಚನೆ ಮಾಡಿ ನಿರ್ಣಯವನ್ನು ಕೈಗೊಳ್ಳಿ. ಇಷ್ಟು ಕುರುಬ ಸಂಘದ ಸಂಘಟಕರದು ಮತ್ತು ಅಹಿಂದ ಸಂಘಟನಾ ಸಂಘಟಕರ ಮಾತಾಗಿರೋದು. ಪ್ರಮುಖವಾಗಿ ಅಹಿಂದ ಮತಗಳು ಮತ್ತು ಕುರುಬ ಸಮುದಾಯದ ಮತಗಳು ಕಾಂಗ್ರೆಸ್ನ ಪಕ್ಷಕ್ಕೆ ಅಸೆಟ್ ಆಗಿದ್ದು, ಆದರೆ ಸಿಎಂ ಸಿದ್ದರಾಮಯ್ಯನವರ ಒಂದು ವೇಳೆ ರಾಜೀನಾಮೆ ಪಡೆದ್ರೆ ನಿಜಕ್ಕೂ ಕೂಡ ನಾವು ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ. ಮತ್ತು ನಾವು ಏನು ಕಾಂಗ್ರೆಸ್ ಪಕ್ಷದ ಒಂದು ಅಸೆಟ್ ಆಗಿ, ಮತಗಳ ಅಸೆಟ್ ಆಗಿದ್ದು ಅವು ಕೂಡ ಚದುರುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ, ಟಿವಿ9 ಬಳ್ಳಾರಿ.